ಪ್ರತಿಯೊಬ್ಬ ವೀಕ್ಷಕ ಮಿತ್ರರಿಗೂ ಶುಭ ಭಾನುವಾರ. 18 ಮಂತ್ಸ್ DA ಅರಿಯರ್ಸ್, ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂತಹ 18 ತಿಂಗಳ ಬಾಕಿ DA ವಿಚಾರದಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಇದೆ. ಇದರಿಂದಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಬಳದಲ್ಲಿ ಭಾರಿ ಹೆಚ್ಚಳ ಆಗುತ್ತೆ. ಕಡಿಮೆ ಹೆಚ್ಚಳ ಅಲ್ಲ, ಒಂದು 10ಇಂದ 15% ಸಂಬಳ ಹೆಚ್ಚಳ ಆಗುವಂಥ, ಅದೇ ರೀತಿ ಪಿಂಚಣಿಯಲ್ಲೂ ಕೂಡ ಒಂದು 10% ಪಿಂಚಣಿ ಹೆಚ್ಚಳ ಆಗುವಂತಹ ಒಂದು ಭರ್ಜರಿ ಸಿಹಿ ಸುದ್ದಿ ಸದ್ಯದಲ್ಲೇ ಸಿಗ್ತಾ ಇದೆ. ಟೋಟಲ್ಲು 11% DA ಹೆಚ್ಚಳ ಆಗುವಂತಹ ಗುಡ್ ನ್ಯೂಸು ಒಂದು ಬರ್ತಾ ಇದೆ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲೆಲ್ಲ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರ ಕನಸುಗಳು ಈಡೇರುವಂಥ ಕ್ಷಣ ಬರ್ತಾ ಇದೆ. 3 ವರ್ಷಗಳ ನಿರೀಕ್ಷೆ ಫಲ ಕೊಡ್ತಾ ಇದೆ. 3 ವರ್ಷಗಳಿಂದ ನಮಗೆ ಬರಬೇಕಾದಂತಹ 18 ತಿಂಗಳ DA ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದರೂ ಕೂಡ ಇದುವರೆಗೂ ಸಿಕ್ಕಿರಲ್ಲ. ಯಾವುದಿದು 18 ತಿಂಗಳ DA? ಪ್ರತಿ ವರ್ಷ DA ಕೊಡ್ತಾರಲ್ಲ, ನಿಮಗೆ ಗೊತ್ತಿರ್ಬೋದು. 2000ನೇ ಇಸ್ವಿಯಲ್ಲಿ ಮಹಾಮಾರಿ ಕೊರೋನಾ ಬಂತು. ಕೊರೋನಾ ಸಮಯದಲ್ಲಿ ದೇಶದ ಹಾಗೂ ರಾಜ್ಯದ ಆರ್ಥಿಕತೆ ಪಾತಾಳಕ್ಕೆ ಹೋಗಿತ್ತು. ಅಂಥ ಸಮಯದಲ್ಲಿ ದೇಶ ಹಾಗೂ ರಾಜ್ಯದ ಆರ್ಥಿಕತೆಯನ್ನು ಮೇಲೆತ್ತಬೇಕು ಅನ್ನೋ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರಿ ನೌಕರರು ಇರ್ಬೋದು ಅಥವಾ ರಾಜ್ಯ ಸರ್ಕಾರಿ ನೌಕರರು, ಪಿಂಚಣಿದಾರರು ಪ್ರತಿಯೊಬ್ಬರು ಕೂಡ ದೇಶದ ಪರವಾಗಿ, ರಾಜ್ಯದ ಪರವಾಗಿ ನಿಂತು ತಮಗೆ ನ್ಯಾಯಯುತವಾಗಿ ಬರಬೇಕಾಗಿರುವ ಹಕ್ಕಾದ DAಯನ್ನು ಬಿಟ್ಟು, ಅಂದರೆ 3 ಟೈಪ್, ವರ್ಷಕ್ಕೆ 2 ಬಾರಿ DA ಕೊಡ್ತಾರೆ. ನಿಮಗೆಲ್ಲ ಗೊತ್ತಿದ್ದಾಗೆ ಜನವರಿ ಟು ಜೂನು, ಜುಲೈಯಿಂದ ಡಿಸೆಂಬರು. ಇದೇ ರೀತಿ 2020ರ ಜನವರಿಯಿಂದ ಜೂನು, ಜುಲೈಯಿಂದ ಡಿಸೆಂಬರ್ ಹಾಗೂ 2021ರ ಜನವರಿಯಿಂದ ಜೂನ್ವರೆಗೂ ಸುಮಾರು 18 ತಿಂಗಳ DAಯನ್ನು ಬಿಟ್ಟಿದ್ರು. ಆ 18 ತಿಂಗಳ DA ಸಿಗೋ ಬಗ್ಗೆ ಒಂದು ಗುಡ್ ನ್ಯೂಸ್ ಕೂಡ ಖಂಡಿತವಾಗಿಯೂ ಬರ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು, ಅವರ ಕುಟುಂಬ ವರ್ಗದವರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಗತ್ತೆ. ಇದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಕೂಡ ಒಂದು ಪ್ರಯತ್ನವನ್ನು ಮಾಡಬೇಕು. ನೌಕರರಿಗೆ ಸಿಗಬೇಕಾದಂಥ DA ಸಿಗಬೇಕು ಅಂತ. ಕೇಂದ್ರ ಸರ್ಕಾರ 2% DA ಕೊಟ್ಟಿದೆ. ಇದೇನು 9% DA, 11% ಅಂತ ನೀವು ಕನ್ಫ್ಯೂಸ್ ಆಗಿದ್ದೀರಿ ಅನಿಸುತ್ತೆ. ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಎಲ್ಲರೂ 18 ತಿಂಗಳ DA 18 ತಿಂಗಳ DA ಅಂತ ಹೇಳ್ತಾರೆ. ಆದರೆ 18 ತಿಂಗಳು DAಯಲ್ಲಿ ಎಷ್ಟು % DA ಸಿಗತ್ತೆ? ಉದಾಹರಣೆಗೆ ಹೇಳಬೇಕು ಅಂದರೆ 2020ರ ಫಸ್ಟ್ ಹಾಫ್ ಅಂತ ಹೇಳಿದ್ರೆ ಜನವರಿಯಿಂದ ಜೂನ್ವರೆಗೂ ಒಂದು 3% DAಯನ್ನು ಮಾಮೂಲಿಯಾಗಿ ಆಗಿನ ಬೆಲೆ ಏರಿಕೆ ಸೂಚ್ಯಂಕದ ಪ್ರಕಾರ 3% ಕೊಡ್ತಾಯಿದ್ರು. ಅದೇ 2020ರ ಸೆಕೆಂಡ್ ಹಾಫ್ ಅಂತ ಹೇಳಿದ್ರೆ ಜುಲೈಯಿಂದ ಡಿಸೆಂಬರ್ವರೆಗೂ ಒಂದು 3% ಅಂತ ಹಿಡ್ಕೊಳ್ಳಿ, ಅಂದರೆ 6% ಆಯಿತು. ಅದೇ ರೀತಿ 2021ರ ಫಸ್ಟ್ ಹಾಫ್ ಅಂತ ಹೇಳಿದ್ರೆ ಅಲ್ಲೊಂದು 3% ಇಟ್ಕೊಳ್ಳಿ. ಫಸ್ಟ್ ಹಾಫ್ ಅಂದರೆ ಜನವರಿಯಿಂದ ಜೂನ್ವರೆಗೂ ಫಸ್ಟ್ ಹಾಫ್ ಅಂದರೆ 9%, 9% DA. ಇದುವರೆಗೆ 18 ತಿಂಗಳ DA ಬಗ್ಗೆ ಹೇಳಿದವರು ಯಾರೂ ಕೂಡ ಈ ಮಾಹಿತಿಯನ್ನು ಹೇಳಿಲ್ಲ. 18 ತಿಂಗಳ DA ಅಂತ ಹೇಳ್ತಿದ್ರೆ ಎಷ್ಟು % DA ಬರಬೇಕು ಅನ್ನೋದ್ರ ಬಗ್ಗೆ ಇದುವರೆಗೂ ಯಾರೂ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಸರಿಯಾದ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾ ಇದ್ದೀವಿ, 9% DA ಸಿಗತ್ತೆ. 9% ಜೊತೆ 11% ಅಂತ ಹೇಳ್ತಿರಲ್ಲ, +2 ಅಂದರೆ ಯಾವುದು? ಕಳೆದ ತಿಂಗಳು ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ, ಪಿಂಚಣಿದಾರರಿಗೆ ಏನು ಘೋಷಣೆ ಮಾಡಿತ್ತಲ್ಲ 2% DA, ಈ 9% ಜೊತೆ 2% ಸೇರಿಸ್ಕೊಂಡ್ರೆ 11% DA ಹೆಚ್ಚಳ ಆಗುತ್ತೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದು 60,000 ಬೇಸಿಕ್ಕು ಇರುವಂತಹ ಒಬ್ಬ ಸರ್ಕಾರಿ ನೌಕರ, ಅವನಿಗೆ 11% ಅಂತ ಹೇಳಿದ್ರೆ ಎಷ್ಟಾಗತ್ತೆ? ಖಂಡಿತವಾಗಿಯೂ ನಿಮಗೆ ಗೊತ್ತಾಗತ್ತೆ. ಒಂದು ತಿಂಗಳಿಗೆ 6,600 ರೂಪಾಯಿ DA ಹೆಚ್ಚಳ ಆಗತ್ತೆ.
ಅದೇ ರೀತಿ ಪಿಂಚಣಿದಾರಿಗೆ ಒಂದು 30,000 ಪಿಂಚಣಿ ಇತ್ತು ಅಂತ ಹೇಳಿದ್ರೆ ಒಂದು 11% ಡಿ ಎ ಹೆಚ್ಚಳ ಆಯಿತು ಅಂತ ಹೇಳಿದ್ರೆ ಒಂದು 3,300 ರೂಪಾಯಿಗಳ ಡಿ ಎ ಹೆಚ್ಚಳ, ಭಾರಿ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ. ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸು ಖಂಡಿತವಾಗಿಯೂ ಸಿಗತ್ತೆ. ಮುಂದಿನ ತಿಂಗಳು ಅಥವಾ ಅದೇ ಮುಂದಿನ ತಿಂಗಳಲ್ಲಿ ಸಿಗತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ಬಲ್ಲ ಮೂಲಗಳಿಂದ ಸಿಕ್ಕಿದೆ. ಇದಕ್ಕೂ ಒಂದು ಕಾರಣ ಇದೆ. ಅಖಿಲ ಭಾರತ ಕೇಂದ್ರ ಸರ್ಕಾರಿ ನೌಕರರ ಒಕ್ಕೂಟ ಹಾಗೂ ಅಖಿಲ ಭಾರತ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ವತಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳನ್ನು, ಕೇಂದ್ರ ಹಣಕಾಸು ಸಚಿವರನ್ನು, ಕೇಂದ್ರ ಮಾನವ ಸಂಪನ್ಮೂಲ ಸಚಿವರು, ಅಂಕಿಅಂಶ ಸಚಿವರುಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದರೆ ನಮ್ಮದು ಇದು ಹಕ್ಕು. ನಾವು ಸುಪ್ರೀಂ ಕೋರ್ಟಿಗೆ ಹೋದಾಗ ಕೂಡ ಸುಪ್ರೀಂ ಕೋರ್ಟ್ ಕೂಡ ಕೊಡಬೇಕು ಅಂತ ಹೇಳಿದೆ. ಹಾಗಾಗಿ ನಮಗೆ ಬರಬೇಕಾದಂಥ ನ್ಯಾಯಯುತವಾಗಿ, ನೀವು ಅನ್ಯಾಯವಾಗಿ ಕೊಡಕ್ಕೆ ಹೋಗ್ಬಿಡಿ, ನ್ಯಾಯಯುತವಾಗಿ ಬರಬೇಕಾಗಿರುವಂತಹ 18 ತಿಂಗಳ ಡಿ ಎನ್ನು ಕೊಡಬೇಕು ಅಂತ ಹೇಳಿ ಒತ್ತಡವನ್ನು ಹೇರಿದರೆ ಈ ಒತ್ತಡಕ್ಕೆ ಆಲ್ಮೋಸ್ಟ್ ಆಲು ಕೇಂದ್ರ ಸರ್ಕಾರ ಮಣಿದಿದೆ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ 9% ಡಿ ಎನ್ನು ಕೊಡುತ್ತೆ. ಆಲ್ರೆಡಿ 2% ಘೋಷಣೆ ಮಾಡಿದೆ. ಈಗ 9% ಅಂದರೆ 11% ಆಗತ್ತೆ. ನೆಕ್ಸ್ಟ್ ಮಂತು ಮಳೆಗಾಲದ ಅಧಿವೇಶನ ಇದೆ. ಈ ಅಧಿವೇಶನದ ಸಮಯದಲ್ಲಿ ಇದು ಕೂಡ ಚರ್ಚೆ ಆಗುತ್ತೆ. ಬೈ ಚಾನ್ಸ್ ಏನಾದರೂ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂದರೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಪ್ರತಿಭಟನೆಗೆ ಇಳಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಕೇಂದ್ರ ಸರ್ಕಾರ ತನ್ನ ನೌಕರರು ಹಾಗೂ ಪಿಂಚಣಿದಾರರಿಗೆ ಡಿ ಎಯನ್ನು ಕೊಟ್ಟಿದ್ದೇ ಆದರೆ, ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಡಿ ಎಯನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗಿಯೂ ಅವರ ಸಂಬಳ ಹಾಗೂ ಪಿಂಚಣಿ 60,000 ತಗೊಂತಿದ್ದವರು 66,600 ರೂಪಾಯಿ, 30,000 ಪಿಂಚಣಿ ತಗೊಂತಿದ್ದರು 33,300 ರೂಪಾಯಿವರೆಗೂ ಡಿ ಎನ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಲಾಭ ಅಂತ ಹೇಳ್ಬಿಟ್ಟು ತಾವೆಲ್ಲ ಕೇಳ್ಬೋದು. ಮ್ಯಾಂಡೇಟ್ರಿಯಾಗಿ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡುತ್ತೋ ಆ ಘೋಷಣೆಯನ್ನು ಯಥಾವತ್ತಾಗಿ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಘೋಷಣೆ ಆಗುತ್ತೆ. ಕೇಂದ್ರ ಸರ್ಕಾರ ಏನಾದರೂ ಜೂನ್ ಅಥವಾ ಜುಲೈ ತಿಂಗಳಲ್ಲಿ 18 ತಿಂಗಳ ಡಿ ಎನ್ನು ಘೋಷಣೆ ಮಾಡಿದ್ದೇ ಆದರೆ ರಾಜ್ಯ ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ರಾಜ್ಯದಲ್ಲಿರುವಂಥ ಸುಮಾರು 7.5 ಲಕ್ಷ ಸರ್ಕಾರಿ ನೌಕರರು, ನಿಗಮ ಮಂಡಳಿ ನೌಕರರು ಎಲ್ಲ ಸೇರಿಕೊಂಡು ಒಂದು 7.5-8 ಲಕ್ಷ ಆಗುತ್ತೆ. ಪ್ಲಸ್ ಒಂದು 4 ಲಕ್ಷ ಪಿಂಚಣಿದಾರರು, ಸುಮಾರು 11-11.5 ಲಕ್ಷ ಜನರಿಗೆ ಅವರು ಈಗ ಪಡೆಯುತ್ತಿರುವಂಥ ಸಂಬಳ, ಪಿಂಚಣಿಯಲ್ಲಿ ಭಾರೀ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಇದೆ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಪರವಾಗಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದೇನೆಂದರೆ, ಆಲ್ರೆಡಿ ಮೇ ತಿಂಗಳು ಬಂದಿದೆ. ಹಾಗಾಗಿ ತಕ್ಷಣ ಡಿ ಎನ್ನು ಘೋಷಣೆ ಮಾಡಿ 2% ಡಿ ಎ ಘೋಷಣೆ ಮಾಡಿ ಅಥವಾ ಅದಕ್ಕಿಂತ ಹೆಚ್ಚು ಘೋಷಣೆ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡುತ್ತಾ, ಈ ಮಾಹಿತಿ ತಮಗಿಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕಾನ್